ಆಯೋಜಿಸಿದೆ. ಹೀಗೆ ಕ್ರೀಡೆಗೆ ಉತ್ತೇಜನ ನೀಡ್ತಕ್ಕಂಥ ಕೆಲಸವನ್ನು ನಮ್ಮ ಏನು ರನ್ನನ ವೈಭವದ ಕೆಲಸ ಆಗ್ತಾಯಿದೆ. ಇವತ್ತು ಸುದ್ದಿ ಕವಿಗೋಷ್ಠಿಗಳು ನಡೆದಿದ್ದವು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ರೀಡೆಯನ್ನು ಕಣ್ತುಂಬ ನೋಡಬೇಕು. ಹೊಸ ಯುವಕರು ನಾವು ಅವರ ಪಟ್ಟುಗಳನ್ನು ತಿಳ್ಕೊಂಡು ಮುಂದಿನ ಆಟದಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಇನ್ನೂ 3 ದಿವಸ ಇರೋದ್ರಿಂದ ನಾನು ಕಂಟಿನ್ಯೂ ಇಲ್ಲಿ ಬಂದಿರ್ತೀನಿ. ಇನ್ನೂ ಆಟ ಆಡೋದಿದೆ, ಮಾತನಾಡೋದಿದೆ, ಮತ್ತೆ ಬರ್ತೇನೆ. ಮಾಧ್ಯಮದ ಮಿತ್ರರು ಇವತ್ತು ಇಲ್ಲಿ ಬಂದು ನಿಮ್ಮದೆಲ್ಲ ಆಟವನ್ನು ರಾಜ್ಯಕ್ಕೆ ತೋರಿಸ್ಬೇಕು, ನಿಮ್ಮ ವಿಚಾರಗಳನ್ನ ರಾಜ್ಯಕ್ಕೆ ತೋರಿಸ್ಬೇಕಂತೇಳಿ ಅವರು ಬಂದಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ. ಕನ್ನಡ ನಾಡಿನ ಹೆಮ್ಮೆಯ ರನ್ನ ಕವಿ ಚಕ್ರವರ್ತಿ ರನ್ನನ ವೈಭವ ಇಡೀ ನಾಡಿನಾದ್ಯಂತ ಪಸರಿಸಲಿ, ಅವರ ವಿಚಾರಧಾರೆಗಳು ಹೊರಹೊಮ್ಮಲಿ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ, ನಾನು ಚಿಕ್ಕವನಿದ್ದಾಗ ರನ್ನನ ಒಂದು ಪದ್ಯ ನಮ್ಮಲ್ಲಿತ್ತು. ನೀರೊಳಗಿದ್ದಂ ಗಮರ್ತಂ ನುರಗ ಪತಾಕಂ ಅಂತ ಹೇಳಿ ದುರ್ಯೋಧನನ ಬಗ್ಗೆ ಭೀಮನ ಮಾತುಗಳನ್ನು ಕೇಳಿ ನೀರೊಳಗಿದ್ದು ಬೆವತ ಅಂತಕ್ಕಂಥ ಆ ಒಂದು ಪಾಠವನ್ನು ನಾನು ಆವತ್ತಿಂದ ಇವತ್ತು ನೆನಪಿದೆ. ಎಂಥ ಅದ್ಭುತವಾದ ಆ ಕಲೆ ಕವಿ ಚಕ್ರವರ್ತಿ ರನ್ನನಲ್ಲಿ ಇತ್ತು ಹಾಗೆ ಅಂತಕ್ಕಂಥದ್ದನ್ನು ಹೇಳಿ